ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 70ನೆಯ ಪದ್ಯ. ಆ ಪದ್ಯ ಹೀಗಿದೆ. ಪ್ರಿಯ ಸತಿಯಾರನೆಂದು ಒಳಂಬಿಂದು ಒಳಂಬಿದಿ ಮುನ್ನ ಮಾವುದಂ ನಯದೊಳೆ ನೋಡಿ ಮಾಡಿದನಾದಾವುದನೆಂದರಿಯಲ್ಕೆ ನಾಡೆ ಸಂದೆಯ ಮಧು ನೀಳ ನೀರಜವನಂಗಳಂ ಚೆಲ್ಲುಗಳೆಂಬುವಾಲತಾಂಗಿಯ ಕಡೆಗಣ್ಣ ಬೆಳುಪುಗಳ ಸಿಲ್ಕಿನ ಸಿಲ್ಕಲ್ಲವೇ. ಇದನ್ನು ಬಿಡಿಸಿ ಹೀಗೆ ಓದಬೇಕು. ಪ್ರಿಯ ಸತಿಯ ಆನನೆಂದು ಒಳಂ ಇಂದು ಒಳಂ ಬಿದಿ ಮುನ್ನಂ ಆವುದಂ ನಯದೊಳೆ ನೋಡಿ ಮಾಡಿದಂ ಅದಾವುದಂ ಎಂದು ಅರಿಯಲ್ಕೆ ನಾಡೆ ಸಂದೇಯಂ ಅದು ನೀಳ ನೀರಜ ವನಗಳ ಚೆಲುವುಗಳೆಂಬುವ ಲತಾಂಗಿಯ ಕಡೆಗಣ್ಣ ಬೆಳಪುಗಳ ಸಿಲ್ಕಿನ ಸಿಲ್ಕು ಇವಲ್ಲವೇ. ಹೀಗೆ ಚಂದ್ರನ ಬೆಳದಿಂಗಳನ್ನು ನೋಡಿ ಅರಿಕೇಸರಿಯು ಕೂಡ ಸುಭದ್ರೆಯ ಕುರಿತು ವಿರಹ ವೇದನೆಯನ್ನು ಪಡೆಯುತ್ತಾನೆ. ಅದು ಹೇಗೆ ಪಡೆಯುತ್ತಾನೆ ಎನ್ನುವುದನ್ನು ಪಂಪ ವರ್ಣಿಸ್ತಾನೆ. ಅವನು ಅಂದ್ಕೊಳ್ತಾನಂತೆ, ಪ್ರಿಯ ಸತಿಯ ಆನನೆಂದು ಒಳಂ, ನನ್ನ ಇಷ್ಟವಾದ ಸುಭದ್ರೆಯ ತಾವರೆಯಂತಹ ಮುಖವು ಇದೆ. ಪ್ರಿಯ ಸತಿಯ ಆನನೆಂದು ಒಳಂ, ಒಳಂ ಅಂದರೆ ಇದೆ. ಇಂದು ಒಳಂ, ಹಾಗೆಯೇ ಚಂದ್ರನು ಕೂಡ ಇದ್ದಾನೆ. ಬಿದಿ ಮುನ್ನ ಆವುದಂ ನಯದೊಳೆ ನೋಡಿ ಮಾಡಿದಂ, ಚಂದ್ರನಂತಿರುವ ಸುಭದ್ರೆಯ ಮುಖ ಒಂದು ಕಡೆಗೆ, ಹಾಗೆಯೇ ಸ್ವತಃ ಚಂದ್ರನೇ ಒಂದು ಕಡೆಗೆ. ಇದರಲ್ಲಿ ಯಾವುದನ್ನು ಮೊದಲು ಬ್ರಹ್ಮನು ನಿರ್ಮಾಣ ಮಾಡಿ ಇನ್ನೊಂದನ್ನು ನಿರ್ಮಾಣ ಮಾಡಿದ, ಅದಾವುದನೆಂದರಿಯಲಿಕ್ಕೆ ನಾಡೆ ಸಂದೇಯಂ. ಇದರಲ್ಲಿ ಅಂದರೆ ಕೋಳಿ ಮೊದಲು ಮೊಟ್ಟೆ ಮೊದಲು ಸುಭದ್ರೆಯ ಚಂದ್ರಾಕಾರದ ಮುಖವನ್ನು ನೋಡಿ ಅಥವಾ ದುಂಡಗಿನ ಮುಖವನ್ನು ನೋಡಿ ಚಂದ್ರನನ್ನು ಸೃಷ್ಟಿ ಮಾಡಿದನು, ಅಥವಾ ಚಂದ್ರನ ದುಂಡನ್ನು ನೋಡಿ ಸುಭದ್ರೆಯನ್ನು ಸೃಷ್ಟಿ ಮಾಡಿದನು, ಅದಾವುದರಿಂದ ಅರಿಯಲಿಕ್ಕೆ ನಾಡೆ ಸಂದೇಯಂ. ಇದರಲ್ಲಿ ಯಾವುದು ಸರಿ ಎನ್ನುವುದನ್ನು ತೀರ್ಮಾನ ಮಾಡುವುದಕ್ಕೆ ಅನುಮಾನ. ಅದು ನೀಳ ನೀರಜ ವನಗಳ ಚೆಲುವುಗಳೆಂಬುವು, ಅಂದರೆ ಕಪ್ಪಾದ ಕನ್ನೈದಿಲೆಯ ತೋಟಗಳ ಚೆಲುವು ಮತ್ತು ಆ ಲತಾಂಗಿಯ ಆ ಸುಂದರವಾದ ಸುಭದ್ರೆಯ ಕಡೆಗಣ್ಣ ಬೆಳಪುಗಳ ಕಡೆಗಣ್ಣ ನೋಟದ ಬೆಳಕುಗಳ ಸಿಲ್ಕಿನ ಸಿಲ್ಕವಲ್ಲವೇ. ಸಿಕ್ಕುಗಳಲ್ಲಿ ಸಿಕ್ಕಿಕೊಂಡ ಸಿಕ್ಕುಗಳು ತಾನೇ. ಅಂದರೆ ನೀಲಿಯ ಬಣ್ಣದ ನೈದೆಲೆಗಳ ಕರಿಯ ಕಾಂತಿಯು ಹಾಗೂ ಸುಭದ್ರೆಯ ಕಣ್ಣುಗಳ ಬಿಳಿಯ ಕಾಂತಿಯು ಒಂದರೊಳಗೊಂದು ಕೂಡಿ ಹಣೆದು ಬಿಡಿಸಲಾಗದ ಸಿಕ್ಕಾಗಿ ಇದು ಪರಿಣಮಿಸಿತಲ್ಲವೇ ಎಂದು ಆತ ಆಶ್ಚರ್ಯ ಪಡ್ತಾನೆ.